ಯಾರ ಬಿಟ್ಟಿರೋದು ಇದು? ಮಾತಾಡ್ತಾರೆ ಕೇಳು, ಮಾತಾಡ್ತಾರೆ ಕೇಳು. ಬನ್ನಿ ಸರ್, ನಿಮ್ಮನ್ನು ಇಟ್ಕೊಳ್ತೀನಿ. ಯಾರು ಇಟ್ಕೊಳ್ವಾ ಸರ್? ಇಟ್ಕೊ ಪುಟ, ನೋಡ ಈ ಕಡೆ, ನೀನು ಈ ಕಡೆ ತಿರ್ಗವ. ಓಕೆ, ಯಾವ ಕಡೆ ಮುಂದಕ್ಕ? ಅಲ್ಲ, ಹಾಂ ಹಾಂ ಹಾಂ, ಆಯ್ತು. ನೋಡವ, ಬರ್ತೀನಿ ಬಿಡ್ತಾರ, ನಾನು ಬರ್ತೀನಿ. ಮುಂದೆ ಇದೆಯಾ ಇನ್ನೂ? ಆ ಕಡೆಯಿಂದ ಬರ್ತೀನಿ, ಮಾತಾಡಿ. ಏನು ರಂಗೋಲಿ ಬಿಟ್ಟಿದ್ರಿ ಇವತ್ತೇನಿತ್ತು ನಿಮ್ಮೂರಿನಲ್ಲಿ? ಮಾತಾಡಿ, ಎಲ್ಲ ರೆಡಿಯಾಗಿರಿ. ಪ್ರೈಸ್ ತಗೋಬತ್ತೀನಿ ರೀ ಎಂದೆ.
ಆ ಥರ ಎಲ್ಲ ತೊಗೊಂಡು ಹೋಗ್ತಾ ಇರ್ತೀವಿ, ನೋಡ್ತೀವಿ. ನೀಟಾಗಿ ತಗೋತಾ ಇದ್ದೀನಿ. ಬಂದಿದ್ದೇವೆ, ಆಯಿತು. ನಿಮ್ದಾಯ್ತಾ? ಬೆಳಗ್ಗೆ ಸಂಜೆ ನಾವೆಲ್ಲ ಬೆಳಗ್ಗೆ ಹೇಳಿ ಮಾಮೂಲು ಸೇವೆ 8 ಗಂಟೆಗೆ ಹೇಳಿ ಎಲ್ಲ ಕೆಲಸ 8 ಗಂಟೆಗೆ ಜಡ್ಜ್ಗಳೆಲ್ಲ 8 ಗಂಟೆಗೆ ಹೋಗಿ ಕೇಳ್ಬಿಡಿ. ಅವ್ರಿಗೆ ಕೊಟ್ಬಿಟ್ಟು ಮೇಡಮ್ ಬೇಕಾದ್ರೆ ಸ್ಕೂಲ್ ಹೋಗ್ಲಿ ಅವರು ನಮ್ಮ 8 ಗಂಟೆಗೆ ಹೋಗಿ ಕೇಳ್ಬಿಡಿ. 8 ಗಂಟೆಗೆ 9 ಗಂಟೆಗೆ ಹೋಗ್ತಾವೆಲ್ಲ. ಹಾಂ, ಓಕೆ, ಬನ್ನಿ. ಮೊದಲನೇ ಬಹುಮಾನ ಕೊಡ್ತಾ ಇದ್ದೀವಿ. ನೋಡಿ, ಈ ಕಡೆ ನೋಡಿ ಮೇಡಮ್, ಬನ್ನಿ. कांग्रेस पार्टी की डीके शिवकुमार की डीके सुरेश की एमएससी रवींदर के नारायणपुर ग्राम पंचायती के मिरगलಲ್ಲಿ ನಂಗಲ ಪುಟ್ಟಂತ ಮಹಿಳೆಯರಿಗೆ ಒಳಗಲ್ ರಮೇಶ್ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುತ್ತಣ್ಣ ಅವರಿಗೆ ಕನಕೋತ್ಸವ ಕನಕಪುರದಲ್ಲಿ ನಡೀತಿತ್ತು. ನಮ್ಗೆ ಹೋಗೋಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಹಳ್ಳಿಗಳಲ್ಲಿ ನಡೀತಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ನಮ್ಮೂರಲ್ಲಿ ಹಬ್ಬದ ವಾತಾವರಣ ನಡೀತಿದೆ. ಡಿ.ಕೆ. ಶಿವಕುಮಾರ್ ಇವಾಗ ಸಾಕಷ್ಟು ಯೋಜನೆಗಳು ಮಾಡಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಮಹಿಳೆಯರಿಗೆ ತುಂಬ ಉಪಯೋಗ ಆಗ್ತಿದೆ. ಅವಕಾಶ ಮಾಡಿಕೊಂಡ ಡಿ.ಕೆ. ಶಿವಕುಮಾರ್ ಮುಂದಿನ ಅಭ್ಯರ್ಥಿಯಾಗಿ CM ಆಗಿ ಬಂದರೆ ನಮಗೆ ತುಂಬ ಉಪಯೋಗ ಆಗುತ್ತೆ. ನಿರ್ಗಲ್ ಗ್ರಾಮ ಪಲ್ಲವಿ ಫಸ್ಟ್ ಪ್ರೈಸ್ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ಆಮೇಲೆಲ್ಲ ಬಸ್ಲು ಸೆಲೆಕ್ಟ್ ಮಾಡಿರೋರು ಫಸ್ಟ್ ಪ್ಲೇಸ್ ಸೆಕೆಂಡ್ ಸ್ವಲ್ಪ ಸೈಡ್ ಅಧ್ಯಕ್ಷ ಎಷ್ಟು ಕೊಟ್ಟು ಈ ಕಡೆ
ಎಲ್ಲ ಊರಿಗೂ ಶಾರ್ಟೇಜ್ ಇದೆ. ನಮ್ದೊಂದು 50 ಅದೇ ಇರಪ್ಪಡ ಅಂತ ಎಲ್ಲ ಚಾಟ್ ಇಡೀ ಚಾಟ್ನಳ್ಳಿ ಪಂಚಾಯತಿನ ಶಾರ್ಟೇಜ್ ಅದ. ಅಲ್ಲಿ ಮಾತಾಡ್ಬೇಕು ವ್ಯವಸ್ಥೆ ಇದು ನಮಗೆ ಎಷ್ಟು ಎರಡನೇ ರೌಂಡ್ ನಾನು ಹೇಳ್ತಾ ಇರೋದು ಎಲ್ಲ ಊರು ನೋಡ್ಬಿಟ್ಟು ಆಮೇಲೆ ಸೆಲೆಕ್ಟ್ ಮಾಡಬೇಕು. ಈಗ ಅಲ್ಲಿ ನೋಡ್ಬಿಟ್ರೆ ಇಲ್ಲಿ ಚೆನ್ನಾಗಿ ಬಿಟ್ಟಾರೆ ಅದಕ್ಕಿಂತ ಇವ್ರೇನಾರು ಅಲ್ಲಿ ಹೋಗಿ ನೋಡ್ಬಿಟ್ರೆ ಬೇಕಲ್ಲ ಒಂದು ಲೇಟ್ ಆಯ್ತು ಸ್ವಲ್ಪ ಹಂಗೇನು ಇದು ನೋಡಿ ಏನೋ ಒಂದು ಕಡೆ ಆಗೋಯ್ತದೆ ಎಲ್ಲ ಸಮಸ್ಯೆಗಳು ದೊಡ್ಡವರು ಪಾಪ ಅವರೆಲ್ಲ ಎಲ್ಲ ನೋಡ್ತಾರೆ ಸೂಪರ್. ಒಂದಿದ್ರು ಕುಡಿ ಕೆಮ್ಮಣ್ಣ ಒಳಗಡೆ ಅವ್ರದೇ ಫೋಟೋ ಅಂತ ಗುರುತಿಸ್ತಾವ್ರಲ್ಲ ಸ್ವಾಮಿ, ಇದಕ್ಕೆ ಬೆಲೆ ಇಲ್ವಾ ಸ್ವಾಮಿ? ಚಿತ್ರ ಬಿಡಿಸಿ ವ್ಯಕ್ತಿನ ಬಿಡಿಸೋರಲ್ಲ ಕೆಮ್ಮಣ್ಣ ಬಿಡಿಸೋರ. ಸೈಡ್ಗೆ ಬರೋ ನೀನು ಯಾರ ಬೆಳಗ ನಿದ್ದೆ ಮಾಡಿಲ್ಲ, ಐಕ್ಳುಗಳು ಎಲ್ಲ ಮಾಡವ್ರೆ, ನಿದ್ದೆನೇ ಇಲ್ಲ. ವಾತಾರೆ ಮಾಡಿದ್ರೆ ಪರ ಸೈಡ್ಗೆ ನನ್ನ ಹೆಸರು ವರಲಕ್ಷ್ಮಿ. ಈ ಆಯೋಜನೆ ಮಾಡಿರೋದು ತುಂಬ ಇಷ್ಟ ಆಯ್ತದೆ. ಅಂದರೆ ಎಲ್ಲ ಪ್ರತಿಭೆಗಳು ಇರ್ತಾರೆ, ಅಂದರೆ ಆ ಪ್ರತಿಭೆನ ಹೊರತರಬೇಕು ಅಂತ ಎಲ್ರಿಗೂ ಇಷ್ಟ ಅವಕಾಶ ಇರಲ್ಲ. ಬಟ್ ಇದು ಒಳ್ಳೆಯ ಅವಕಾಶ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ ಆಗ್ತಾಯಿದೆ ನಂಗೆ. ನನ್ನ ಹೆಸರು ವರಲಕ್ಷ್ಮಿ, ನಿಡಗಲ್ಲು, ಜನತಾ ಕಾಲೋನಿ. ನನಗೆ ಮಹದೇಶ್ವರ ಚಿತ್ರನ ಬಿಡಿಸೋಕ್ಕೆ ದ್ವಿತೀಯ ಬಹುಮಾನ ಬಂದಿದೆ. ಕನಕೋತ್ಸವದ ಅಂಗವಾಗಿ ಪಡ್ಕೊಂಡಿರೋದು ನನಗೆ ತುಂಬ ಖುಷಿ ಅಂತ ಅನ್ನಿಸ್ತದೆ. ಗ್ರಾಮೀಣ ಪ್ರದೇಶಗಳಿಗೂ ವಿಸ್ತರಿಸೋದ್ರಿಂದ ಇದಕ್ಕೆ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ. ಅಲ್ಲಿರುವಂಥ ಪ್ರತಿಭೆಗಳು ಹೊರಗೆ ಬರಬೇಕು ಅಂತ ಅಲ್ಲೋಗಿ ತಾಲೂಕು ಮಟ್ಟದಲ್ಲಿ ಬಿಡ್ಸೋಕ್ಕಾಗಲ್ಲ, ಅವಕಾಶಗಳಿರಲ್ಲ. ಇಲ್ಲಿ ಮಾಡಿರೋದು ತುಂಬ ಅನುಕೂಲ ಆಗಿದೆ ಸರ್. ಏನು ಮಾಡೋಕ್ಕಾಗಲ್ಲ, ಯಾರನ್ನೂ ಮೆಚ್ಚಿಸೋಕ್ಕಾಗಲ್ಲ. ಮಾತಾಡ್ತಾರೆ, ತರಿಸ್ಕೊಡ್ದಿದ್ರು ಮಾತಾಡ್ತಾರೆ. ಕೊಡ್ರಿ
ನಿಂತ್ಕೊಳ್ಳಿ ಶಾಂತಣ್ಣ ಆ ಕಡೆ. ನೀವು ಅಲ್ಲ ಆದೋಡೀಗ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಶಿವು ಕನಕಪುರ. ಇಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕು ನಾರಾಯಣಪುರ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರ್ತಕ್ಕಂಥ ಗೊಲ್ಲರದೊಡ್ಡಿ ಗ್ರಾಮದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು, ಕರ್ನಾಟಕದ ಉಪಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶಣ್ಣನವರು, ಹಾಲಿ ಬೆಂಬಲ ಅಧ್ಯಕ್ಷರು ಅವರ ಆಶೀರ್ವಾದದಿಂದ ಹಾಗೂ ನಮ್ಮ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ನಾರಾಯಣಪುರ ಸೊಸೈಟಿ ಅಧ್ಯಕ್ಷರಾದ ಶ್ರೀನಿವಾಸಣ್ಣನವರು ಹಾಗೂ ನಮ್ಮ ಜಡ್ಪಿ ಕಾಂತರಾಜಣ್ಣವರು ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುತ್ತಣ್ಣನವರು ಹಾಗೂ ನಮ್ಮ ಸ್ನೇಹಿತರಾದ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ ತುಂಬ ವಿಜೃಂಭಣೆಯಿಂದ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದು. ಮನೆಗೈದು ಗ್ಯಾರಂಟಿ ಮತ್ತು ಮನೆಗೊಂದು ರಂಗೋಲಿ ಸ್ಪರ್ಧೆ ಅಂತ ಆಯೋಜಿಸಿದ್ದು ತುಂಬ ವಿಜೃಂಭಣೆಯಿಂದ ನಡೆದಿದೆ. ಮತ್ತೊಂದು ಹೇಳಬೇಕಂದ್ರೆ ನಮ್ಮ ಒಂದು ಏನು ನಮ್ಮ ನಾಯಕರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸುರೇಶಣ್ಣನವರು ಏನು ಉತ್ತಮ ಆಡಳಿತ ನೀಡ್ತಿದ್ದಾರೆ. ಹಾಗೂ ಮೇಕೆದಾಟು ವಿಷಯ ಹೇಳಬೇಕಂದ್ರೆ ಸುಮಾರು 320 ಅಡಿ ಎತ್ತರ ಮತ್ತು 675 ಅಗಲದೊಂದಿಗೆ ಸುಮಾರು 4,900 ಚಿಲ್ಲರೆ ಎಕರೆಯಲ್ಲಿ 64 TMC ನೀರನ್ನು ಏನು ಶೇಖರಣೆ ಮಾಡಿ ಬೆಂಗಳೂರು ನಗರ ಅಥವಾ ವಿವಿಧೆಡೆಗಳಲ್ಲಿ ಏನು 18 TMC ನೀರನ್ನು ಕುಡಿಯುವ ನೀರಿಗೆ ಯೋಜನೆ ಮಾಡಬೇಕಂತೇನು ನಮ್ಮ ನೀರು ನಮ್ಮ ಹಕ್ಕು ಎಂದು ನಮ್ಮ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಏನು ಪಣ ತೊಟ್ಟಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಸಫಲವಾಗಲಿ. ಹಾಗೂ ನಮ್ಮ ಮನೆಗೊಂದು ಇದು ಗ್ಯಾರಂಟಿ ಏನು ಯೋಜನೆ ತಂದಿದ್ದಾರೆ ಅದು ಯಾವುದೇ ಅಡೆತಡೆಯಾಗಿ ಮುಂದುವರಿಯಲಿ. ಹಾಗೂ ಮತ್ತೆ ನಮ್ಮ ಇಂದು ಡಿ ಕೆ ಸುರೇಶಣ್ಣನವರು ಏನು ಬೆಂಬಲ ಅಧ್ಯಕ್ಷರಾಗಿದ್ದಾರೆ, ಈಗ ಏನು 17 ಲಕ್ಷ ಹಾಲಿನ ಸಂಗ್ರಹಣೆಯನ್ನು ಶೇಖರಣೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ 24ರಿಂದ 25 ಲಕ್ಷ ಹಾಲು ಲೀಟರ್ ಸಂಗ್ರಹಣೆ ಮಾಡಬೇಕಂತ ಪಣ ತೊಟ್ಟಿದ್ದಾರೆ. ನಾವೆಲ್ಲರೂ ಬದ್ಧರಾಗಿರೋಣ. ಅವರ ಆಡಳಿತಕ್ಕೆ ಎಂದಿಗೂ ಜಯವಾಗಲಿ. ಜೈ ಡಿ ಕೆ ಎಸ್. ನಿಮ್ದು ಯಾವ್ದು ರಂಗೋಲಿ? ಸೆಕೆಂಡ್ ಒನ್. ಎಲ್ಲ ಊರಿಗೆ ನೋಡ್ಬಿಟ್ಟು ಸೆಲೆಕ್ಟ್ ಮಾಡೋದು. ಯಾರಮ್ಮ ಇದು ಬಿಟ್ಟಿದ್ದು? ಅವರೇ ಬಿಟ್ಟಿರೋದು. ಹಾಂ, ನನ್ನ ಹೆಸರು ಬಂದು ಅರ್ಪಿತಾ ಜಿಕ್ಕೆ, ಕುಮ್ಮಣಿದಡ್ಡಿ ಗ್ರಾಮ. ಈ ಜನವರಿ 28ನೇ ತಾರೀಕಿಂದ ಆರಂಭವಾಗ್ತಿರುವ ರಂಗೋಲಿ ಸ್ಪರ್ಧೆಯಲ್ಲಿ ನನ್ನ ಹೆಸರು ಅರ್ಪಿತಾ ಜಿಕ್ಕೆ, ಕುಮ್ಮಣಿದಡ್ಡಿ. ಜನವರಿ 28ರಿಂದ ಆರಂಭವಾಗ್ತಿರುವ ಕನಕೋತ್ಸವ ರಂಗೋಲಿ ಸ್ಪರ್ಧೆಯಲ್ಲಿ ಮೊದಲನೇ ಬಾರಿಗೆ ನಮ್ಮ ಊರಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದರಿಂದ ಮಹಿಳೆಯರಿಗೆ ಇನ್ನೂ ಉದ್ದೇಶಿಸಿ ಪ್ರತಿ ವರ್ಷ ಹೀಗೆ ಕೊಡಬೇಕು ಅಂತ ಮನವಿ ಮಾಡಿಕೊಡ್ತೀವಿ. ರಂಗೋಲಿ ಸ್ಪರ್ಧೆ ಕನಕೋತ್ಸವದಲ್ಲಿ ಇದೇ ಮೊದಲನೇ ಬಾರಿಗೆ ನಮ್ಮ ರಂಗೋಲಿ ಸ್ಪರ್ಧೆಯಲ್ಲಿ ಅಂಗವಾಗಿ ಮಹಿಳೆಯರನ್ನು ಉತ್ತೇಜಿಸಿ ಇನ್ನೂ ಖುಷಿ ಕೊಡಲಿ, ಇನ್ನೂ ರಂಗೋಲಿ ಜೊತೆ ಇನ್ನೂ ಬೇರೆ ಸ್ಪರ್ಧೆಗಳೆಲ್ಲ ಕೊಡಲಿ, ಭಾಗವಹಿಸ್ತೀವಿ ಮಹಿಳೆಯರು.
ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಆಯ್ತು. ಅಲ್ಲಿ ಬಿಟ್ಟಿರೋ ರಂಗೋಳಿಗೂ ಇದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಇಲ್ಲ ಅಂದ್ರೆ ಈ 3 ದೊಡ್ಡ ಒಂದು ಬೇರೆ ಸಪ್ರೇಟ್ ಮಾಡ್ತೀನಿ. ಮನೆ ಕೊಟ್ಟರೆ ನಿಮಗೆ ಕೊಡ್ತಾರೆ. ಇದು ಏನು ಗೊತ್ತಾ, ಯಾರನ್ನೂ ನಾವು 23 ಪ್ರೈಸಲ್ಲಿ ಯಾರನ್ನೂ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಏನು ಮಾಡೋದು? ಊರುಗಳು 3 ಕೋಟಿ. ಏಯ್ ಸರ್ ದೀಪ ಇಟ್ಕೊ ಬರ ಚಿಕ್ಕ